ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟದ್ದು. ರಾಜ್ಯ ಕಾಂಗ್ರೆಸ್ ನಾಯಕರೇ ದಂಗಾಗೋ ಸ್ಟೋರಿ, ರಾಜ್ಯ ಕಾಂಗ್ರೆಸ್ ಹೈಕಮಾಂಡೇ ದಂಗಾಗೋ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾರಣ ಕಾಂಗ್ರೆಸ್ ಪಾಳೆಯದಲ್ಲಿರುವಂತಹ ಒಬ್ಬ ಪ್ರಬಲ ನಾಯಕ ತಮ್ಮ ಆಪ್ತ ಬಳಗದಿಂದ ಮಾಡಿಸಿರುವ ಸರ್ವೆ ರಿಪೋರ್ಟ್ ನೋಡಿ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಶಾಕ್ಗೆ ಒಳಗಾಗಿದ್ದಾರಂತೆ. ಹಾಗಾದ್ರೆ ಶಾಕ್ ಕೊಡ್ತಾ ಇರುವಂತಹ ರಿಪೋರ್ಟ್ ನಲ್ಲಿ ಇರುವಂತಹ ಅಂಶ ಏನು? ದಿನ ಬೆಳಗಾದ್ರೆ ಕಾಂಗ್ರೆಸ್ ನಲ್ಲಿ ಕುರ್ಚಿ ಫೈಟ್ಗೆ ಸಂಬಂಧಪಟ್ಟಂತೆ ಗುದ್ದಾಟ, ಇದಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿನ ಆ ಕುರಿತ ಡೀಟೇಲ್ಸ್ ಇದು. ಇದು ಕಾಂಗ್ರೆಸ್ ನಾಯಕರೇ ಬೆಚ್ಚಿ ಬೀಳೋ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ದೊಡ್ಡ ನಾಯಕನ ಶಾಕಿಂಗ್ ಸರ್ವೆ ರಿಪೋರ್ಟ್ ಇದು. ಆ ಸ್ಫೋಟಕ ಮಾಹಿತಿಗೆ ಸ್ವತಃ ಕಾಂಗ್ರೆಸ್ ಹೈಕಮಾಂಡೇ ಗಾಬರಿ ಹಾಕಿದೆಯಂತೆ. ಮಹತ್ವದ ಬದಲಾವಣೆ ಆಗದೆ ಹೋದ್ರೆ ಮುಂದೇನಾಗುತ್ತೆ ಅನ್ನುವಂತಹ ಅಂಶ ಆ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ. 2028ಕ್ಕೆ ಕಾಂಗ್ರೆಸ್ಗೆ ನಿಜಕ್ಕೂ ಕಾದಿದೆಯಾ ಅತಿ ದೊಡ್ಡ ಗಂಡಾಂತರ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಆ ದೊಡ್ಡ ನಾಯಕ ಯಾರು? ಅವರು ಮಾಡಿರುವ ಸರ್ವೆ ಏನು? ಆ ರಿಪೋರ್ಟ್ ನಲ್ಲಿ ಇರುವಂತಹ ಅಂಶ ಏನು? ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ಆಗೋದಕ್ಕೆ ಕಾರಣ ಆಗಿರುವಂತಹ ರಿಪೋರ್ಟ್ ನಲ್ಲಿ ಇರುವಂತಹ ಅಂಶನಾದ್ರೂ ಏನು? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಆ ಪ್ರಭಾವಿ ಅಥವಾ ದೊಡ್ಡ ನಾಯಕ ಯಾರು? ಯಾವ ಸರ್ವೆ ಮಾಡಿಸಿದ್ದಾರೆ? ಸರ್ವೆಯಲ್ಲಿರುವಂತಹ ಅಂಶ ಏನು? ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ದಂಗಾಗುತ್ತೆ ಆ ರಿಪೋರ್ಟ್ ನೋಡಿ ಅಂತ ಅಂದ್ರೆ ಏನಿರಬಹುದು ಆ ರಿಪೋರ್ಟ್ ನಲ್ಲಿ? ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರೋದಾದ್ರೂ ಏನು? ಗದ್ದುಗೆ ಗುದ್ದಾಟದಲ್ಲಿ ಕಾಂಗ್ರೆಸ್ಗೆ ಬೀಳ್ತಾ ಇದೆಯಾ ಪೆಟ್ಟು? ಹೌದು ಅಂತ ಇದೆ ಮೂಲಗಳು. ಗದ್ದುಗೆ ಗುದ್ದಾಟದಲ್ಲಿ ಕಾಂಗ್ರೆಸ್ಗೆ ಬೀಳ್ತಾ ಇದೆಯಾ ಪೆಟ್ಟು? 6 ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ ಮೇಲೆ ಭಾರಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್. ವಾಸ್ತವ ಸ್ಥಿತಿ ತಿಳಿಯೋದಕ್ಕೆ ಅಂತಾನೆ ಸಾಹುಕಾರ್ ಸರ್ವೆ ಮೊರೆ ಹೋಗಿದ್ದಾರಂತೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಸ್ವಂತ ಟೀಮ್ ನಿಂದ ಬಿಗ್ ಸರ್ವೆ ಮಾಡಿಸಿದ್ದಾರೆ. ಸರ್ವೆ ರಿಪೋರ್ಟ್ ನೋಡಿ ಶಾಕ್ ಆಗಿದ್ದಾರಂತೆ ಸಚಿವ ಸತೀಶ್ ಜಾರಕಿಹೊಳಿ. ಸರ್ವೆ ರಿಪೋರ್ಟ್ ಬಗ್ಗೆ ಸಿಎಂ ಡಿಸಿಎಂ ಗಮನಕ್ಕೂ ಕೂಡ ಸಾಹುಕಾರ್ ತಂದಿದ್ದಾರೆ. ಬಳಿಕ ದೆಹಲಿಗೆ ಆ ರಿಪೋರ್ಟ್ ಅನ್ನ ಹಿಡ್ಕೊಂಡು ಹೋಗಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಬಂದಿದ್ದಾರೆ ಸಾಹುಕಾರ್ ಸಚಿವ ಸತೀಶ್ ಜಾರಕಿಹೊಳಿ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಂಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ದಂಗ ಆಗಿರೋದು, ಅದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಶಾಕ್ಗೊಳಗಾಗಿದ್ದಾರೆ ರಿಪೋರ್ಟ್ ನೋಡಿ. ಸ್ವಂತ ಬಲದಿಂದ ಸರ್ವೆ ಮಾಡಿಸಿದ್ದಾರಂತೆ. ಅಷ್ಟು ಕ್ಷೇತ್ರಗಳಲ್ಲಿ ಹೆಂಗಿದೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಒಪಿನಿಯನ್ ಅಂತ. ಈಗ ಬೆಳಗ್ಗೆ ಎದ್ದರೆ ಕಾಂಗ್ರೆಸ್ ನಲ್ಲಿ ಒಂದು ಕ್ಲಾರಿಟಿನೇ ಇಲ್ಲ. ಸಿದ್ದರಾಮಯ್ಯನವರ ಸಿಎಂ ಆಗಿರ್ತಾರಾ ಅಥವಾ ಸಿಎಂ ಬದಲಾವಣೆ ಆಗ್ತಾರಾ ಅಥವಾ ನಾನ್ ಮಿನಿಸ್ಟರ್ ಆಗ್ಬೇಕು ನೀನ್ ಮಿನಿಸ್ಟರ್ ಆಗ್ಬೇಕು ಅನ್ನುವಂತ ಹಗ್ಗ ಜಗ್ಗಾಟಗಳು ಹೈಕಮಾಂಡ್ ಮಟ್ಟದಲ್ಲೇ ಬೀಡು ಬಿಡೋ ಮೂಲಕ, ಅಲ್ಲಿ ಒತ್ತಡ ಹಾಕೋ ಮೂಲಕ ಕೆಲವರು ಕ್ಷೇತ್ರ ಬಿಟ್ಟು ಆಚೆ ಬರ್ತಿದ್ದಾರೆ. ಹಂಗಾಗಿ ಕ್ಷೇತ್ರದಲ್ಲೂ ಕೂಡ ಜನಪ್ರತಿನಿಧಿಗಳ ಬಗ್ಗೆ ಒಪಿನಿಯನ್ ಸರಿ ಇಲ್ಲ. ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಆಡಳಿತ ನಿಮಗೆ ಖುಷಿ ತಂದಿದೆಯಾ, ತೃಪ್ತಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಅವರಲ್ಲಿ ನಾಯಕತ್ವ ಗೊಂದಲ ಇದೆ, ಯಾರು ಸಿಎಂ ಆಗಬೇಕು ಅನ್ನೋದ್ರಲ್ಲೇ ಗುದ್ದಾಡ್ತಿದ್ದಾರೆ, ಅದರಿಂದ ಅಭಿವೃದ್ಧಿ ಕೆಲಸಗಳನ್ನ ನಿರೀಕ್ಷೆ ಮಾಡಕ್ ಸಾಧ್ಯನಾ, ಜನಪರ ಕಾಳಜಿಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ ಅಂತ ಜನರ ಒಪಿನಿಯನ್ ಇದೆ ಅಂತೆ. ಅಷ್ಟು ಕ್ಷೇತ್ರಗಳಲ್ಲಿ ಜನರ ಅಭಿಪ್ರಾಯ ಹಿಂಗಿರೋದ್ರಿಂದ
ಮುಂಬರುವ 2028ರ ಚುನಾವಣಾ ಹೊಸ್ತಿಲಲ್ಲಿ ಇದೆಲ್ಲವೂ ಕೂಡ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂತಹ ಅಂಶಗಳು ಆ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ. ಹಂಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಡಿಮ್ಯಾಂಡ್ ಏನ್ ಗೊತ್ತಾ, ಆದಷ್ಟು ಬೇಗ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಟ್ಬಿಡಿ. ಹಿಂಗೆ ಗೊಂದಲಗಳು ಮುಂದುವರಿತಾ ಹೋದ್ರೆ ಖಂಡಿತ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆದ್ರೆ ಎಫೆಕ್ಟ್ ಇದ್ದೇ ಇರುತ್ತೆ. ಕಾಂಗ್ರೆಸ್ಗೆ ಸೋಲಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನುವಂತಹ ಅಂಶವನ್ನ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಇದನ್ನ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ದಂಗಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಸಹಜವಾಗಿ ಪ್ರಶ್ನೆ ಇತ್ತು, ಬೆಳಗ್ಗೆದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ, ಮತ್ತೊಂದು ಕಡೆ ಕ್ಷೇತ್ರದ ಶಾಸಕರೆಲ್ಲ ಕ್ಷೇತ್ರ ಬಿಟ್ಟು ದೆಹಲಿಗೆ ಹೋಗೋದಂತೆ, ಪರೇಡ್ ಮಾಡೋದಂತೆ, ಲಾಭಿಗಳನ್ನ ಮಾಡೋದಂತೆ, ಹಂಗಾಗಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ, ಜನಪರ ಕಾಳಜಿ ಕಡಿಮೆ ಆಗ್ಬಿಟ್ಟಿದೆ ಜನಪ್ರತಿನಿಧಿಗಳಿಗೆ ಅನ್ನುವಂಥ ಒಪಿನಿಯನ್ ಇತ್ತು. ಅದೇ ರಿಪೋರ್ಟ್ ನಲ್ಲಿ ಉಲ್ಲೇಖ ಆದಂಗೆ ಕಾಣಿಸುತ್ತೆ. ಅಟ್ಲೀಸ್ಟ್ ಈಗಲಾದ್ರೂ ಸರಿ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತಾ? ಆಗಿರುವ ಗೊಂದಲಗಳನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತಾ? ಓಕೆ ಮಾರುತಿ, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಿಮ್ಮ ವಾಯ್ಸ್ ನಮಗನ್ನ ತಲುಪ್ತಾ ಇಲ್ಲ. ಎನಿವೆ 224 ಕ್ಷೇತ್ರಗಳು ಹೆಂಗಿದೆ ಕಾಂಗ್ರೆಸ್ ಪರವಾಗಿ ಒಲವು ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಕಾಂಗ್ರೆಸ್ ಪರವಾಗಿ ಒಲವು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೋ ಆ ಕ್ಷೇತ್ರಗಳಲ್ಲೂ ಕೂಡ ಅಭಿಪ್ರಾಯ ಸರಿಯಾಗಿಲ್ಲ ಅನ್ನುವಂತಹ ವಿಚಾರಗಳು ಸಚಿವ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತ ಬಳಗದಿಂದ ನಡೆಸಿರುವಂತಹ ಸರ್ವೆ ರಿಪೋರ್ಟ್ ನಲ್ಲಿ ಆ ಅಂಶಗಳು ಉಲ್ಲೇಖ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಒನ್ಸ್ ಅಗೇನ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಾರುತಿ, ಕಂಟಿನ್ಯೂ ಮಾಡಿ, ಏನೋ ಹೇಳ್ತಾ ಇದ್ರಿ, ಕಾಂಗ್ರೆಸ್ ಹೈಕಮಾಂಡ್ ಅಟ್ಲೀಸ್ಟ್ ಈಗಲಾದ್ರೂ ಅಲರ್ಟ್ ಆಗುತ್ತಾ, ಆಗುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುತ್ತಾ ಅನ್ನೋದು ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಆಗಿಂದಾಗ್ಗೆ ಕಾಂಗ್ರೆಸ್ನ ಶಕ್ತಿಯ ಬಗ್ಗೆ, ಸಂಘಟನೆಯ ಬಗ್ಗೆ ಸರ್ವೆಗಳನ್ನ ಮಾಡ್ತಾ ಇರ್ತಾರೆ. ಇಬ್ರು ಮುಂದಿನ ದಿನಗಳಲ್ಲಿ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಬಯಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಇಟ್ಕೊಂಡಿದ್ರೆ, ನಾನು ಈ ಅವಧಿಗೆ ರೇಸಲ್ಲಿಲ್ಲ, 2028ಕ್ಕೆ ನಾನು ಮುಖ್ಯಮಂತ್ರಿ ಆಗುವಂತಹ ರೇಸಿಗೆ ಬರ್ತೀನಿ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಡಿ.ಕೆ. ಶಿವಕುಮಾರ್ ಅವರಿಂದ ಖಾಲಿ ಮಾಡಿಸಿದ್ದಾದ್ರೆ ಅದು ನನಗೆ ಸಿಗ್ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಹೇಳಿ ಬಂದಿದ್ದಾರೆ. ಹೀಗಾಗಿ ನಾವು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನು ನೋಡಿದಾಗ ಅವ್ರಿಬ್ರಿಗಿಂತಲೂ ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ಒಂದು ಟೀಮ್ ಅನ್ನು ಇಟ್ಕೊಂಡು 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರಿದ್ದಾರೆ. ಅವ್ರು ಹೇಳಿದ್ರೆ ಒಂದಷ್ಟು ಕೆಲಸಗಳನ್ನ ಮಾಡುವಂತಹ ಮುಖಂಡರುಗಳು ಇದ್ದಾರೆ. ಹೀಗಾಗಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಟೀಮಿಂದಲೇ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಹಾಗೂ ಕಾಂಗ್ರೆಸ್ನ ಶಕ್ತಿಯ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಸರ್ವೆ ಮಾಡಿಸಿರುವಂತದ್ದು. ಆ ಸರ್ವೆ ರಿಪೋರ್ಟ್ ಸತೀಶ್ ಜಾರಕಿಹೊಳಿ ಅವರಿಗೆ ಕೈ ಸೇರಿದಾಗಲೇ ಅವರು ಕೂಡ ಗಾಬರಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗಿರುವಂತಹ ಹಾಲಿ ಶಾಸಕರು, ಅದರಲ್ಲೂ ಮೊದಲನೇ ಬಾರಿ ಗೆದ್ದಿರುವಂತಹ ಹಲವು ಶಾಸಕರು ಮುಂದೆ ಗೆಲ್ಲೋದೇ ಇಲ್ಲ ಅನ್ನುವಂತ ಒಂದು ರಿಪೋರ್ಟ್. ಮತ್ತೊಂದು, ಬಹುತೇಕ ಸಚಿವರುಗಳು 2028 ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಟಿಕೆಟ್ ತಗೊಂಡು ಅವರು ನಿಂತಿದ್ದಾದ್ರೆ ಬಹುತೇಕ ಅವ್ರು ಗೆಲ್ಲೋದು ಕೂಡ ಕಷ್ಟ ಅಂತ. ಈ ಹಿಂದೆ 2004 ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸ್ವತಃ ಎಸ್ ಎಂ ಕೃಷ್ಣ ಅವರೇ ಮದ್ದೂರನ್ನ ಬಿಟ್ಟು ಚಾಮರಾಜಪೇಟೆಗೆ ಅವರು ವಲಸೆ ಬಂದಿದ್ರು. ಆಗ ಬಹುತೇಕ ಸರಣಿ ಸಚಿವರುಗಳು ಸೋಲನ್ನ ಕಂಡಿದ್ದನ್ನು ನೋಡಿದ್ವಿ. ಅಂದ್ರೆ ಹಿಂದೆ ಹಲವು ಸರ್ಕಾರಗಳಿದ್ದಾಗ ಸಚಿವರುಗಳು ಮುಂದೆ ಬಂದಂತಹ ಚುನಾವಣೆಯಲ್ಲಿ ಸೋತಿರುವುದನ್ನು ನೋಡಿದ್ವಿ. ಅದೇ ಪರಿಸ್ಥಿತಿ 2028ಕ್ಕೆ ಈಗಿನ ಕಾಂಗ್ರೆಸ್ ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಅಷ್ಟು ದೊಡ್ಡ ಮಟ್ಟದ ಒಂದು ಸೋಲಾಗುತ್ತೆ, ಅಷ್ಟು ಜನ ಸೋಲ್ತಾರೆ ಅನ್ನುವಂತ ಒಂದು ರಿಪೋರ್ಟ್ ಸಿಕ್ಕಿರುವಂತದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ನೇರ ಇದನ್ನ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆನೂ ಕೂಡ ಮಾತನಾಡಿದ್ದಾರೆ. ಮೊನ್ನೆ ಅವರ ನಿವಾಸದಲ್ಲಿ ಭೇಟಿಯಾಗಿ ಅದಾದ ಬಳಿಕ ಸಿದ್ದರಾಮಯ್ಯ ಜೊತೆನೂ ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡಕ್ಕೆ ನಿನ್ನೆಯಿಂದಲೂ ಕೂಡ ತೆರಳಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆನೂ ಕೂಡ ಈ ರಿಪೋರ್ಟ್ ಇದ್ದಾರೆ. ಅಂದ್ರೆ ಈ ರಿಪೋರ್ಟ್ ಅಲ್ಲಿ ಇರೋದು ಏನಂತ ಹೇಳಿದ್ರೆ, ಪ್ರಸ್ತುತ ಕಾಂಗ್ರೆಸ್ ರಾಜಕೀಯ ಬೆಳವಣಿಗೆಗಳು ಸರಿ ಇಲ್ಲ. ಪ್ರತಿದಿನವೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ಇರುವಂತಹ ಒಂದು ಗೊಂದಲಗಳು, ಕೊಡ್ತಿರುವಂತಹ ಬಹಿರಂಗ ಹೇಳಿಕೆಗಳು, ನೀವೇನೇ ಸಾಲು ಗ್ಯಾರಂಟಿಗಳು ಕೊಟ್ಟರು ಕೂಡ ಜನರಿಗೆ ಒಂದಷ್ಟು ಅಸಂತೃಪ್ತಿ ಈಗಾಗಲೇ ಶುರುವಾಗಿದೆ. ಸಹಜ, ಯಾವ್ದಾದ್ರು ಒಂದು ಸರ್ಕಾರ 3 ವರ್ಷ 4 ವರ್ಷ ಸುದೀರ್ಘವಾಗಿ ಇದ್ದಾಗ ಸಹಜವಾಗಿ ನಾಯಕತ್ವದ ಮೇಲೆ, ಇಲ್ಲವೇ ಪಕ್ಷದ ಮೇಲೆ, ಇಲ್ಲವೇ ಕಾರ್ಯಕ್ರಮಗಳ ಮೇಲೆ ಅಸಡ್ಡೆ, ಅಶ್ರದ್ಧೆ, ಅಸಮಾಧಾನ ಜನರಲ್ಲಿ ಮೂಡುವಂತದ್ದು ಸಹಜ. ಆದ್ರೆ ಈ ಬಾರಿ
ಕಾಂಗ್ರೆಸ್ ಅವರು ಸಾಲು ಸಾಲು ಗ್ಯಾರಂಟಿಗಳು ಕೊಟ್ಟರು ಕೂಡ ಜನರಿಗೆ ಸರ್ಕಾರದ ಪರವಾಗಿ ಒಲವಿಲ್ಲ ಅನ್ನುವಂತ ಒಂದು ರಿಪೋರ್ಟ್ ಕೈ ಸೇರೋದ್ರಿಂದ ಇದನ್ನೇ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಇಟ್ಟಿರುವಂತದ್ದು. ಇವತ್ತಿನ ಕಾಂಗ್ರೆಸ್ ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರೆದಿದ್ದಾದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ನಾಯಕತ್ವ ವಿಚಾರದಲ್ಲಿ ಕ್ಲಾರಿಟಿ ಆಗಿರ್ಬೋದು, ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಪಾರ್ಟ್ ಟೈಮ್ ಜಾಬ್ ಅಲ್ಲ ಯಾವುದೇ ಪಕ್ಷ, ಅದು ಕೆಪಿಸಿಸಿ ಆಗಿರ್ಲಿ, ಬಿಜೆಪಿ ರಾಜ್ಯ ಬಿಜೆಪಿ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ಮತ್ತಾವುದೇ ಪಕ್ಷ ಇರ್ಲಿ, ಒಂದು ಪಕ್ಷದ ಅಧ್ಯಕ್ಷ ಅಂತ ಹೇಳಿದ್ರೆ ಸಹಜವಾಗಿ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಸಂಘಟನೆ ಮಾಡುವಂತ ಒಂದು ಕೆಲಸ ಇರುತ್ತೆ. ಈಗ ಡಿ ಕೆ ಶಿವಕುಮಾರ್ ಕಳೆದ 6 ವರ್ಷಗಳಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರಷ್ಟು ಸದೃಢವಾಗಿ ಪಕ್ಷವನ್ನ ಕಟ್ಟಿದ ಬೇರೊಬ್ಬ ಕಾಂಗ್ರೆಸ್ ಅಧ್ಯಕ್ಷರೇನಿಲ್ಲ. ಆದ್ರೆ ಈಗ 2023ರಿಂದ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವಂತಹ ಜಲಸಂಪನ್ಮೂಲ ಬಹುದೊಡ್ಡ ಇಲಾಖೆ, 224 ವಿಧಾನಸಭಾ ಕ್ಷೇತ್ರಗಳಿಗೂ ಟಚ್ ಆಗುವಂತಹ ಒಂದು ಇಲಾಖೆ, ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ, ಇಂತ ದೊಡ್ಡ ದೊಡ್ಡ ಇಲಾಖೆಗಳನ್ನ ಇಟ್ಕೊಂಡು ಸಂಘಟನೆ ಮಾಡೋದು ಕಷ್ಟ. ಹೀಗಾಗಿ ಫುಲ್ ಟರ್ಮ್ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಎಲ್ಲಾ ಗೊಂದಲಗಳು ಕೂಡ ತೆರಳಿದ್ರೆ ಮಾತ್ರ 2028 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ್ತೆ ಮರುಅಧಿಕಾರ ಪಡಿಬಹುದು. ಬಿಟ್ರೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಷ್ಟ ಆಗುತ್ತೆ ಅನ್ನುವಂತ ಒಂದು ಮನವರಿಕೆಯ ಮಾತುಗಳನ್ನ ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಮತ್ತೆ ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಗಮನಕ್ಕೆ ತಂದರೆ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.